ಪ್ರೈಸ್ ದ ಲಾರ್ಡ್. ಈ ದಿನದ ಮುಂಜಾನೆಯ ಸಂದೇಶ ದೇವರ ವಾಗ್ದಾನ ಏನಂದ್ರೆ ಕೀರ್ತನೆ 121 7 ಮತ್ತು 8ನೇ ವಚನ ಏನಂತ ಹೇಳ್ತಾರೆ ಇವತ್ತಿನ ವಾಕ್ಯ ಅಂತಂದ್ರೆ, ಯೆಹೋವನು ನಿನ್ನನ್ನು ಎಲ್ಲಾ ಕೇಡಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವವನು, ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲಕ್ಕೂ ಯೆಹೋವ ನಿನ್ನನ್ನು ಕಾಪಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಹೌದು ದೇವ ಮಕ್ಕಳೇ, ದೇವರು ಇವತ್ತು ವಾಗ್ದಾನ ಕೊಡ್ತಾ ಇದ್ದಾರೆ. ದೇವರು ನಿನ್ನನ್ನು ಎಲ್ಲಾ ಕೇಡಿಂದ ತಪ್ಪಿಸುವವರಾಗಿದ್ದಾರೆ, ನಿನ್ನ ಪ್ರಾಣವನ್ನು ಕಾಯುವವರಾಗಿದ್ದಾರೆ. ಹೌದು, ಇವತ್ತು ಭಯ ಪಡ್ತಾ ಇದ್ದೀರಾ, ನನಗೇನೋ ಆಗುತ್ತೆ, ಇವತ್ತು ಸಾಲ ಇದೆ, ಮನೇಲಿ ಸಂಕಷ್ಟಗಳಿದೆ, ಸಮಸ್ಯೆಗಳಿದೆ, ಏನೋ ಒಂದು ದೊಡ್ಡ ಭಯ ಇದೆ, ನಾಳೆ ಏನಾಗುತ್ತೆ ಅಂತ ಭಯ ಪಡ್ತಾ ಇದ್ದಾರೆ. ದೇವರು ಇವತ್ತು ಹೇಳ್ತಾರೆ, ಎಲ್ಲ ಕೇಡಿನ ದೇವರನ್ನ ತಪ್ಪಿಸುವವರಾಗಿದ್ದಾರೆ, ನಿನ್ನ ಪ್ರಾಣವನ್ನು ರಕ್ಷಿಸುವ ದೇವರು ಪ್ರಾಣವನ್ನು ರಕ್ಷಿಸ್ತಾರೆ ಅಂದ್ರೆ ಎಂಥ ವ್ಯಾಧಿಗಳಿದ್ರು, ಎಂಥ ಮರಣಕರವಾದ ರೋಗದಲ್ಲಿ ಹಾಸಿಗೆಯಲ್ಲಿ ನೀವು ಬಿದ್ದಿದ್ರು, ಈ ಸಮಯದಲ್ಲಿ ನೀವು ಪ್ರಾರ್ಥನೆ ಮಾಡುವುದಾದರೆ, ದೇವರ ವಾಕ್ಯದ ಮೇಲೆ ವಾಗ್ದಾನದ ಮೇಲೆ ನಂಬಿಕೆ ಇರುವುದಾದರೆ, ಇವತ್ತು ದೇವರು ನಿಮ್ಮ ಪ್ರಾಣವನ್ನು ಎಲ್ಲ ಕೇಡಿಂದ ತಪ್ಪಿಸುವವರಾಗಿದ್ದಾರೆ. ಹೌದು ದೇವ ಮಕ್ಕಳೇ, ನೀವು ಎಲ್ಲಿ ಹೋದರೂ ಎಲ್ಲಿ ಬಂದರೂ ದೇವರು ನಿಮ್ಮ ಸಂಗಡ ಇರುವರು. ಹಲ್ಲೆಲೂಯಾ. ದೇವರ ವಾಗ್ದಾನ, ನೀನು ಹೋಗುವಾಗಲೂ ಬರುವಾಗ ಇಂದಿನಿಂದ ಯೆಹೋವನು ಸದಾಕಾಲಕ್ಕೆ ನಿನ್ನೊಂದಿಗಿರುವನು. ಇಷ್ಟು ದಿನ ಏನಿತ್ತೋ ಗೊತ್ತಿಲ್ಲ, ಆದರೆ ದೇವರು ಇವತ್ತು ನಿಮಗೆ ವಾಗ್ದಾನ ಕೊಟ್ಬಿಟ್ಟಿದ್ದಾರೆ. ಇಂದಿನಿಂದ ಸದಾಕಾಲಕ್ಕೆ ಈ ಯುಗದ ಸಮಾಪ್ತಿಯವರೆಗೂ ದೇವರು ನಿನ್ನ ಸಂಗಡ ಇರುವಾಗಿದ್ದಾರೆ. ದೇವರು ನಿನ್ನ ಸಂಗಡ, ನಿನ್ನ ಕುಟುಂಬದ ಸಂಗಡ ಇದ್ದು ನಿನ್ನ ಎಲ್ಲ ಕಾರ್ಯದ ಜಯ ಕೊಡ್ತಾರೆ. ದೇವರಿನ ಸಂಗಡ ಇದ್ದಾರೆ ಅಂದ್ರೆ ನೀನು ಯಾವುದ್ರಲ್ಲಿ ಕೈ ಇಡ್ತೀಯೋ, ಎಲ್ಲಿ ಹೋಗ್ತೀಯೋ, ಎಲ್ಲ ಜಯವನ್ನು ಕಾಣುವವರಾಗಿರ್ತೀಯ. ಭಯಪಡಬೇಡಿ. ದೇವರ ವಾಕ್ಯದಲ್ಲಿ ಜೀವ ಉಂಟು, ದೇವರ ವಾಕ್ಯದಲ್ಲಿ ಬಲ ಉಂಟು, ದೇವರ ವಾಕ್ಯದಲ್ಲಿ ಬಿಡುಗಡೆ ಉಂಟು. ಇವತ್ತು ಆ ದೇವರ ವಾಕ್ಯವನ್ನು ಕೈಗೊಂಡು ಕೀರ್ತನೆ 121 7 8 ಜೀವಿತದಲ್ಲಿ ನೆರವೇರ್ತಾನೆ ನೀನು ನಂಬಿ ಹೋಗುವುದಾದರೆ ದೇವರಾತ್ಮ ದೊಡ್ಡ ಕಾರ್ಯ ನಿನ್ನ ಜೀವಿತದಲ್ಲಿ ಮಾಡುವವರಾಗಿದ್ದಾರೆ. ಹೌದು ದೇವ ಮಕ್ಕಳು, ಒಂದು ಕ್ಷಣ ಕಣ್ಗಳ ಮುಚ್ಚಿ ಒಪ್ಪಿಸಿಕೊಂಡ ಸ್ವಾಮಿ, ಇಷ್ಟು ದಿನ ನನ್ನ ಜೊತೆಗೆ ಯಾರೋ ಇದ್ರು, ನನ್ನ ಸ್ವಂತ ಇದ್ದವರಿದ್ರು, ನನ್ನ ಬಂಧು ಬಳಗ ಇದ್ರು, ನನ್ನ ಗಂಡ, ನನ್ನ ಹೆಂಡತಿ, ನಮ್ಮ ಸಂಬಂಧಿಕರು ಯಾರೋ ಇದ್ರು, ಬಟ್ ಇವತ್ತಿಂದ ಇಡೀ ಲೋಕವನ್ನು ಸೃಷ್ಟಿಯ ಕರ್ತನೆ ನನ್ನ ಸಂಗಡ ಇದ್ದಾರೆ ಅಂತ ನಂಬಿಕೆಯಿಂದ ನಾವು ಹೋಗುವವರಾಗೋಣ. ಕಣ್ಗಳ ಮುಚ್ಚಿ ಪ್ರಾರ್ಥಿಸೋಣ. ಹೌದು ಕರ್ತನೆ ಸ್ವಾಮಿ, ಯಾರೆಲ್ಲ ಸ್ವಾಮಿ ವಿಡಿಯೋ ನೋಡ್ತಾ ಇದ್ದಾರೋ ಪ್ರತಿಯೊಬ್ಬರ ಸಂಗಡ ಸ್ವಾಮಿ ನೀನು ಇರುವುದಕ್ಕಾಗಿ ಸ್ತೋತ್ರ. ಕರ್ತನೆ, ನೀನು ವಾಗ್ದಾನ ಕೊಟ್ಟಿದೀಯಾ, ನಾನು ಇವತ್ತು ಸದಾಕಾಲಕ್ಕೆ ನಿನ್ನ ಸಂಗಡ ಇರ್ತೀನಿ ಅಂತ ಸ್ವಾಮಿ. ಇವತ್ತು ಪ್ರತಿಯೊಬ್ಬರ ಜೀವಿತದಲ್ಲಿ ಕರ್ತನೆ ಜಯವನ್ನು ಕಾಣುವ ದಿನವಾಗಿದೆ ಸ್ವಾಮಿ. ಪ್ರತಿಯೊಬ್ಬರ ಜೀವಿತದಲ್ಲಿ ಬಿಡುಗಡೆಯನ್ನು ಕಾಣುವಂಥ ದಿನವಾಗಿದೆ. ಮರಣಕರ ವ್ಯಾಧಿಯೋ, ಕಷ್ಟವೋ, ರೋಗವೋ, ಸಮಸ್ಯೆಯೋ, ಕಣ್ಣೀರೋ, ಬಾಧೆಯೋ ಎಲ್ಲದನ್ನ ಬಿಡಿಸಲಿಕ್ಕೆ ನೀನು ಅವರ ಸಂಗಡ ಇರುವುದಕ್ಕಾಗಿ ಸ್ತೋತ್ರ ಸ್ವಾಮಿ ರಾಜ. ಯಾರೆಲ್ಲ ಕಣ್ಣೀರಲ್ಲಿ, ದುಃಖದಲ್ಲಿ ಸ್ವಾಮಿ, ಭಯದಲ್ಲಿ ಬಿದ್ದಿದ್ದಾರೋ ಸ್ವಾಮಿ, ಪ್ರತಿಯೊಬ್ಬರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಇವತ್ತಿಂದ ಅವರ ಮೇಲಿರುವಂಥ ಎಲ್ಲ ಸೈತಾನ ಕ್ರಿಯೆಗಳು, ಬಲಗಳು, ಎಲ್ಲ ಅಂಧಕಾರದ ಶಕ್ತಿ, ಅಧಿಕಾರ ಬಲಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ ರಾಜ. ಕರ್ತನೆ, ಎಲ್ಲ ವ್ಯಾಧಿಗಳು ಸ್ವಸ್ಥತೆ ಆಗಲಿ ರಾಜ. ಎಲ್ಲ ರೋಗಗಳು ಬಿಡುಗಡೆ ಆಗಲಿ ಕರ್ತನೆ. ಎಲ್ಲ ಸಮಸ್ತ ಆಲೋಚನೆಗಳು, ಭಾರಗಳು, ಲೋಕದ ರೀತಿಯ ಒತ್ತಡಗಳು ಯೇಸುವಿನ ನಾಮದಲ್ಲಿ ತೆಗೆದಾಕಲ್ಪಡ್ಲಿಕ್ಕೆ ಕರ್ತನೆ ಸ್ವಾಮಿ. ಅಪ್ಪ, ನೀವು ಮುಡ್ತಾ ಇರೋದಕ್ಕಾಗಿ ಸ್ತೋತ್ರ ಕರ್ತನೆ. ಶುಭವೂ ಕೃಪೆಯು ನಿಮ್ಮನ್ನು ಹಿಂಬಾಲಿಸಲಿ ಯೇಸುವಿನ ನಾಮದ ತಂದೆ ರಚನೆ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಿಸಲಿ. ದೇವರು ವಾಗ್ದಾನ ಕೊಟ್ಟಿದ್ದಾರೆ. ಖಂಡಿತವಾಗಿ ನಂಬಿಕೆಯಿಂದ, ಸಂತೋಷದಿಂದ ಇವತ್ತಿನ ಹೆಜ್ಜೆ ಇಡೋಣ. ದೇವರು ನಿಮ್ಮ ಸಂಗಡ ಇರುವಾಗಿದ್ದಾರೆ. ಆಮೇನ್.